ಪಾರ್ಥ ಸಾರಥಿ ಸುವರ್ಣ ರಥ ಇದರ ಕಾಣಿಕೆಯನ್ನು ನೀಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಇದರ ಉದ್ದೇಶ ಕೋಟಿ ಗೀತಾ ಲೇಖನ ಯಜ್ಞ ಒಂದು ಏನು ಕಾರ್ಯಕ್ರಮಗಳಿದೆ ಅದರ ಸ್ಮರಣಿಕೆಯಾಗಿ ಕೃಷ್ಣನಿಗೆ ಈ ಪಾರ್ಥ ಸಾರಥಿ ಸುವರ್ಣ ರಥವನ್ನು ನಾವು ನೀಡ್ತಾ ಇದ್ದೇವೆ. ಉಡುಪಿಯಲ್ಲಿ ಕೃಷ್ಣ ಗೀತಾಚಾರ್ಯನಾಗಿ ಕಂಗೊಳಿಸ್ತಾ ಇದ್ದಾರೆ. ಆ ಗೀತಾಚಾರ್ಯನಿಗೆ ಒಂದು ಪಾರ್ಥ ಸಾರಥಿ ಸುವರ್ಣ ರಥ ಇದ್ದರೆ ಆವಾಗ ಕೃಷ್ಣನಿಗೆ ಅತ್ಯಂತ ಸಂತೋಷವಾಗ್ತದೆ ಅಂತ ಹೇಳಿ ಈ ಒಂದು ಸುವರ್ಣ ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಸುವರ್ಣ ಅಂದರೆ ಬಂಗಾರ ಅಂತ ಒಂದು ಅರ್ಥ, ಇನ್ನೊಂದು ಅರ್ಥ ಸುವರ್ಣ ಅಂದರೆ ಒಳ್ಳೆಯ ಪದಗಳು ಅಂತ ಹೇಳಿ ಅರ್ಥ. ಅಂದರೆ ಭಗವದ್ಗೀತೆಯ ರಥ. ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಯಾವ ರೀತಿಯ ರಥದಲ್ಲಿ ಕೂತು ಸಾರಥ್ಯವನ್ನು ಮಾಡಿದ್ರು ಅದೇ ರೀತಿಯ ಒಂದು ರಥ ಕೊಡಬೇಕು ಅಂತ. ಈಗ ಇಲ್ಲಿ ರಥಗಳಿದೆ, ಅದೆಲ್ಲ ಪತಾಕೆ ಮತ್ತೆ ಉಡುಪಿ ಸ್ಟೈಲ್ನ. ಇದು ಯುದ್ಧ ಮಾಡುವಾಗ ಕೃಷ್ಣ ಯಾವ ರೀತಿಯ ರಥದಲ್ಲಿ ನಿಂತಿದ್ದನೋ ಅದೇ ರೀತಿಯ ರಥದಲ್ಲಿ ಕೂತು ನಿತ್ಯ ಉತ್ಸವ. ಇನ್ನು ಮೇಲೆ ಉಡುಪಿಯಲ್ಲಿ 2 ಉತ್ಸವಗಳು ಏಕಕಾಲದಲ್ಲಿ ಮಾಡಬಹುದು. ರಥಬೀದಿಯಲ್ಲಿ ಈ ನಿತ್ಯ ನಡೆಯತಕ್ಕಂಥ ರಥೋತ್ಸವ ಮತ್ತೆ ಪ್ರತಿನಿತ್ಯ ಕೊಳಲು ವಾದನ ಆಗ್ತದೆ. ಆವಾಗ ಈ ರಥದಲ್ಲಿ ಉತ್ಸವ, 2 ರಥೋತ್ಸವ ಒಂದೇ ದಿವಸದಲ್ಲಿ ಮಾಡುವ ಹಾಗೆ ಇದನ್ನು ನಾವು ಯೋಚನೆ ಮಾಡಿದ್ದೇವೆ. ಇದರ ಜೊತೆಗೆ ಇನ್ನೊಂದು ಉದ್ದೇಶ, ನಾವು ಸ್ವಾಮಿಗಳಾಗಿ 50 ವರ್ಷ ಮುಗಿದಿದೆ. ಸುವರ್ಣೋತ್ಸವ ಅಂತ ಎಲ್ಲ ಆಚರಿಸ್ತಾರೆ. ನಾವು ಕೃಷ್ಣನಿಗೆ ಸುವರ್ಣ ರಥವನ್ನು ಸಮರ್ಪಣೆ ಮಾಡಿದರೆ ಅದೇ